ಬಾಗಲಕೋಟೆಯಲ್ಲಿ ರಂಗೇರಿದ ಉಪಚುನಾವಣೆ ಸಮರ 16 ಅಭ್ಯರ್ಥಿಗಳಿಂದ ಒಟ್ಟು 26 ನಾಮಪತ್ರಗಳ ಸಲ್ಲಿಕೆಯಾಗಿದೆ. ಚುನಾವಣಾ ಅಧಿಕಾರಿ ಸಂತೋಷ್ ಜಗಲಾಸರ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಬಿಜೆಪಿಯ ವೀರಣ್ಣ ಚರಂತಿಮಠ 3 ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂತದ್ದು. ಕಾಂಗ್ರೆಸ್ ಪಕ್ಷದ ಉಮೇಶ್ ಮೇಟಿ 4 ನಾಮಪತ್ರ ಸಲ್ಲಿಕೆ ಆಗಿರುವಂತದ್ದು. ಪಕ್ಷೇತರ ಅಭ್ಯರ್ಥಿ ಶಿವಪ್ಪ ಪಡಸಲಗಿ 2 ನಾಮಪತ್ರ, ಪಕ್ಷೇತರ ಅಭ್ಯರ್ಥಿಯಾದಂಥ ಯಂಕಪ್ಪ ಕಮತಗಿ, ಅಬ್ದುಲ್ ರಜಾಕ್ ಬಾಳಿಕಾಯಿ ಸೇರಿ 16 ಜನ ನಾಮಪತ್ರವನ್ನು ಸಲ್ಲಿಸಿರುವಂತದ್ದು. ಮಾರ್ಚ್ 26 ನಾಮಪತ್ರ ಹಿಂಪಡೆಯಲು ಕೊನೆ ದಿನ ಆಗಿರುವಂತದ್ದು. ಸಾಕಷ್ಟು ಸದ್ದು ಮಾಡ್ತಾ ಇದೆ ಈ ಬಾಗಲಕೋಟೆ ಚುನಾವಣೆ ಅಖಾಡ. ಆಲ್ರೆಡಿ ಈಗ ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿದ್ದು, ಈಗ ಮತ್ತೇನಾಗುತ್ತೆ, ಮತ್ಯಾರು ತೆರೆಗೆ ಬೀಳ್ತಾರೆ ಎನ್ನುವುದು ಕೂಡ ಸಾಕಷ್ಟು ಪ್ರಶ್ನೆಯಾಗಿ ಮೂಡ್ತಿರುವಂಥದ್ದು. ಒಟ್ಟಾರೆಯಾಗಿ 26 ನಾಮಪತ್ರಗಳ ಸಲ್ಲಿಕೆ ಆಗಿರುವಂಥದ್ದು. ಚುನಾವಣಾ ಅಧಿಕಾರಿ ಸಂತೋಷ್ ಜಗಲಾಸರ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಬಿಜೆಪಿಯ ವೀರಣ್ಣ ಚರಂತಿಮಠ 3 ನಾಮಪತ್ರವನ್ನು ಸಲ್ಲಿಕೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಡಿಕೆಶಿ ಮತ್ತು ಸಿಎಂ ಇಬ್ಬರೂ ಸಹ ಅಲ್ಲಿ ಗೆಲ್ಲಿಸಲೇಬೇಕು, ಕಾಂಗ್ರೆಸ್ನ ಗೆಲ್ಲಿಸಲೇಬೇಕು ಅಂತೇಳಿ ಒಂದು ಕಡೆ ಪರದಾಡ್ತಾ ಇದ್ದಾರೆ. ಒಂದು ಕಡೆ ಡಿಕೆಶಿ ಅವರು ಸಹ ಡೆಲ್ಲಿಗೆ ಹೋಗಿರುವುದು, ಇದೇ ವಿಚಾರವಾಗಿ ಏನಾದರೂ ಹೋಗಿರಬಹುದಾ ಅನ್ನುವಂಥ ಸಾಕಷ್ಟು ಕುತೂಹಲಗಳು ಸಹ ಒಂದು ಕಡೆ ಮೂಡ್ತಾ ಇದ್ದಾರೆ. ಒಂದು ಕಡೆ ಬಾಗಲಕೋಟೆಯ ಉಪಸಮರ ಸಾಕಷ್ಟು ರಂಗೇರ್ತಾ ಇರುವಂಥದ್ದು. 16 ಅಭ್ಯರ್ಥಿಗಳಿಂದ ಒಟ್ಟಾರೆಯಾಗಿ 23 ನಾಮಪತ್ರವನ್ನು ಸಲ್ಲಿಕೆ ಮಾಡಲಾಗಿರುವಂಥದ್ದು. ಚುನಾವಣಾ ಅಧಿಕಾರಿಯಿಂದ ಈ ಮಾಹಿತಿ ಹೊರಬಿದ್ದಿದೆ. सर सर